ಇನ್ನು ಉತ್ತರಾಖಂಡದ ಬದರಿನಾಥ್ನಲ್ಲಿ ಭಾರೀ ಹಿಮಪಾತ ಆಗಿದೆ. ಈ ಹಿಮಪಾತದಲ್ಲಿ ಸುಮಾರು 57 ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ರು. ಈ ಪೈಕಿ ಒಟ್ಟು 32 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು 25 ಮಂದಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ರಾತ್ರಿ ಕತ್ತಲಾಗಿದ್ದರಿಂದ ಸದ್ಯ ಕಾರ್ಮಿಕರ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಮತ್ತೆ ಶೋಧ ಕಾರ್ಯ ಮುಂದುವರಿತಾ ಇದೆ. 170 ಯೋಧರು ಮತ್ತು ವೈದ್ಯಕೀಯ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದೆ. ರಿಷಿಕೇಶ ಬದ್ರಿನಾಥ್ ರಸ್ತೆಯಲ್ಲಿ ಕಲ್ಲು ಬಂಡೆಗಳು ಉರುಳಿ ಬಿದ್ದಿದ್ದಾವೆ. ಈ ಪರಿಣಾಮ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸಾಧ್ಯ ಆಗ್ತಾ ಇಲ್ಲ. ಹೆದ್ದಾರಿ ಬಂದ್ ಆಗಿದೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿಗೆ ಅಮಿತ್ ಶಾ ಕರೆ ಮಾಡಿ ಇದರ ಬಗ್ಗೆ ವಿಚಾರಿಸಿದ್ದಾರೆ. ರಕ್ಷಣಾ ಕಾರ್ಯ ಮತ್ತು ಹಿಮಪಾತದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿ ಪಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಭಾರೀ ಹಿಮಪಾತ ಸೃಷ್ಟಿಯಾಗಿದೆ ಉತ್ತರಾಖಂಡದ ಬದರಿನಾಥ್ನಲ್ಲಿ ಅಂತ. ಹಿಮಪಾತದ ಪರಿಣಾಮ ಸಾಕಷ್ಟು ಕಾರ್ಮಿಕರು ಸಿಕ್ಕಾಕೊಂಡಿದ್ರು. ಈಗ ನಿನ್ನೆನೇ 32 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಇನ್ನು 25 ಮಂದಿಯ ಹುಡುಕಾಟದಲ್ಲಿ ಶೋಧ ಕಾರ್ಯದಲ್ಲಿದ್ದಾರೆ. ನಿನ್ನೆ ಕತ್ತಲಾದ್ರಿಂದ ಕಾರ್ಯಾಚರಣೆ ಅಸಾಧ್ಯ ಆಗಿತ್ತು ಅಂತ ಹೇಳಿ ಅದಕ್ಕೆ ಬ್ರೇಕ್ ಒಡ್ಡಲಾಗಿತ್ತು. ಇವತ್ತು ಬೆಳಗ್ಗೆಯಿಂದನೇ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಇಂದು ಬೆಳಗ್ಗೆ ಕಾರ್ಯಾಚರಣೆ ಆರಂಭ ಆಗಿರೋದನ್ನು ಗಮನಿಸ್ತಾ ಇದ್ದೀರಾ. ಸುಮಾರು 170 ಯೋಧರು, ವೈದ್ಯಕೀಯ ತಂಡ ಎಲ್ಲ ಒಟ್ಟಾಗಿ ಈ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇಲ್ಲಿ ಹಿಮಪಾತದಿಂದಾಗಿ ಆ ವಾಹನಗಳು ಸಂಚರಿಸೋದು ಸವಾಲಿನ ಕೆಲಸ, ಮತ್ತು ಬಂಡೆಗಳು ಕೂಡ ರಸ್ತೆಗೆ ಉರುಳಿ ಬಿದ್ದಿದೆ. ಇದರ ಮಧ್ಯೆ ಈಗ ಕಾರ್ಮಿಕರ ಹುಡುಕಾಟ ಕೂಡ ನಡೀತಾ ಇದೆ. ಬಹಳ ಚಾಲೆಂಜಿಂಗ್ ಆಗಿರುವಂಥ ಆಪರೇಷನ್. ಬಟ್ ಸ್ಟಿಲ್ 170 ಯೋಧರು ಜೊತೆಗೆ ವೈದ್ಯರ ತಂಡ ಈ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ಥಳದಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನು ವಿಡಿಯೋದಲ್ಲಿ ನೀವು ಗಮನಿಸಬಹುದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.